HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ 80ನೇ ಅದ್ದೂರಿ ಸ್ವಾತಂತ್ರ್ಯೋತ್ಸವ ಆಚರಣೆ. ಪ್ರಥಮ ಬಾರಿಗೆ ಧ್ವಜಾರೋಹಣ ನೆರವೇರಿಸಿದ ಸಚಿವ ಕೆಎಂ ಶಿವಲಿಂಗೇಗೌಡ. ಶಾಲಾ ಮಕ್ಕಳಿಂದ ದೇಶಭಕ್ತಿಯ ಸಾಂಸ್ಕೃತಿಕ ಕಾರ್ಯಕ್ರಮ. ಮಳೆ ಕೊರತೆ, ಕೃಷಿ ಸಂಕಷ್ಟದ ನಡುವೆ ಅಭಿವೃದ್ಧಿಯ ಭರವಸೆ ನೀಡಿದ ಸಚಿವ ಕೆಎಂಶಿ. ಜಿಲ್ಲೆಯಲ್ಲಿ ಬರ, ಶೀಘ್ರ ವರದಿ ಸಲ್ಲಿಕೆ. ಜಿಲ್ಲೆಯಲ್ಲಿ ಶೀಘ್ರವೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ. ಜನರಿಲ್ಲದೆ ಬಿಕೋ ಎನ್ನುತ್ತಿರುವ ಆಲೂರು ರೈಲ್ವೆ ನಿಲ್ದಾಣ. ಸುಸಜ್ಜಿತ ರೈಲ್ವೆ ನಿಲ್ದಾಣವಿದ್ರೂ ನಿಲ್ಲದ ರೈಲುಗಳು. ಸಿಬ್ಬಂದಿ ಸಂಖ್ಯೆ, ಡಬಲ್ ಟ್ರ್ಯಾಕ್ ವ್ಯವಸ್ಥೆ ಇದ್ರೂ ಪ್ರಯೋಜನವಿಲ್ಲ. ಮಲತಾಯಿ ಧೋರಣೆ ತೋರುತ್ತಿರುವ ಶಾಸಕರು, ಅಧಿಕಾರಿಗಳು. ದೇಶಭಕ್ತಿ, ಸಂಭ್ರಮ ಮತ್ತು ಅಭಿವೃದ್ಧಿಯ ಸಂಕಲ್ಪಕ್ಕೆ ಸಾಕ್ಷಿಯಾಗಿ ಹಾಸನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಅಬಕಾರಿ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಮೊದಲ ಬಾರಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಹಾತ್ಮ ಗಾಂಧೀಜಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದ ಸಚಿವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಸ್ಮರಿಸಿದರು. ಒಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಒಂದೇ ಮಾತರಂ ಗಾಯನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ರಾಷ್ಟ್ರಗೀತೆ, ನಾಡಗೀತೆ ಮತ್ತು ರೈತಗೀತೆಗಳ ಗಾಯನ ನಡೆಯಿತು. ವಿವಿಧ ಶಾಲಾ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ಪೊಲೀಸ್ ಸಿಬ್ಬಂದಿ ಮತ್ತು ವಿವಿಧ ಭದ್ರತಾ ಪಡೆಗಳು ಪಾಲ್ಗೊಂಡಿದ್ದವು. ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ನಡೆಸಿದ ಆಕರ್ಷಕ ಪಥ ಸಂಚಲನ ನೆರೆದಿದ್ದವರ ಗಮನ ಸೆಳೆಯಿತು. ಸ್ವಾತಂತ್ರ್ಯೋತ್ಸವದ ವೇದಿಕೆಯಿಂದಲೇ ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಜಿಲ್ಲೆಯ ಕೃಷಿ ಪರಿಸ್ಥಿತಿಯ ಬಗ್ಗೆಯೂ ಸಚಿವರು ಕಳವಳ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು, ಹಲವು ತಾಲೂಕುಗಳಲ್ಲಿ ಮಳೆ ಕೊರತೆ ತೀವ್ರವಾಗಿದೆ. ಅರಕಲಗೂಡು, ಹೊಳೆನರಸೀಪುರ, ಹಾಸನ, ಅರಸೀಕೆರೆ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಮಳೆ ಕೊರತೆಯಿಂದ ಬಿತ್ತನೆ ಕಾರ್ಯ ಹಿನ್ನಡೆ ಕಂಡಿದೆ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ 2.86 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಲಾಗಿದ್ದರೂ ಇದುವರೆಗೂ 93,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಪರ್ಯಾಯ ಬೆಳೆಯಾಗಿ ರಾಗಿ ಬೆಳೆಯುವಂತೆ ಸಲಹೆ ನೀಡಲಾಗಿದೆ ಎಂದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರ ಆಶಯದಂತೆ ಸಮೃದ್ಧಿ, ಶಾಂತಿಯುತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕರೆ ನೀಡುವ ಮೂಲಕ ಸಚಿವರು ತಮ್ಮ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ಮುಕ್ತಾಯಗೊಳಿಸಿದರು. ಕೊನೆಯಲ್ಲಿ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರನ್ನ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಪಥ ಸಂಚಲನದಲ್ಲಿ ಉತ್ತಮವಾದ ತಂಡಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಾಂ ಶುಕ್ಲಾ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಆರ್ ರಂಜಿತ್ ಗೊರೂರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತಮ್ಮೆಲ್ಲರಿಗೆ ಈ ಜಿಲ್ಲೆಯ ಜನತೆಗೆ ನೀಡುತ್ತಾ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಕುಂಠಿತವಾಗಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಇವತ್ತು ನಾವು ಮುಕ್ತಾಯಗೊಳಿಸಿ ಜನರ ಸೇವೆಗೆ ನಾವು ನೀಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಕಣ್ಣ ಮುಂದೆ ಇದೆ. ಅದಕ್ಕೆ 110 ಕೋಟಿ ರೂಪಾಯಿನ ವೆಚ್ಚದಲ್ಲಿ ಈ ವರ್ಷ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಪೂರ್ಣಗೊಳಿಸಿ ಅದನ್ನ ಕಾರ್ಯಕ್ರಮವನ್ನ ಎಲ್ಲ ರೀತಿಯಿಂದ ದೊರೆಯತಕ್ಕಂಥ ಸೌಲಭ್ಯಗಳನ್ನು ಜನರಿಗೆ ನೀಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ತಿಳಿಸಿ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ, ನಾವು ಮತ್ತು ನಮ್ಮ ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಬಯಸ್ತೇನೆ. ಹಾಸನ ಜಿಲ್ಲೆಯ ಈಗ ಸಚಿವನಾಗಿದ್ದೇನೆ ಎಂದು ಯಾರೊಂದಿಗೂ ನಾನು ಸಂಘರ್ಷಕ್ಕೆ ಇಳಿಯುವುದಿಲ್ಲ. ಜಿಲ್ಲೆಯ ಅಭಿವೃದ್ಧಿಯೇ ಮೊದಲ ಆದ್ಯತೆ. ಎಲ್ಲಾ ಪಕ್ಷಗಳ ನಾಯಕರು ಹಾಗೂ ಜಿಲ್ಲೆಯ ಪ್ರಮುಖರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಸನದ ಅಭಿವೃದ್ಧಿಗೆ ಹೊಸ ವೇಗ ನೀಡುತ್ತೇನೆ ಎಂದು ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು. ನೂತನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಆಹ್ವಾನದ ಮೇರೆಗೆ ಮೊದಲ ಬಾರಿಗೆ ಜಿಲ್ಲಾ ಪತ್ರಕರ್ತರ ಭವನಕ್ಕೆ ಆಗಮಿಸಿದ ಜಿಲ್ಲಾ ಮಂತ್ರಿಯವರನ್ನ ಸಂಘದಿಂದ ಸನ್ಮಾನಿಸಿ ಗೌರವಿಸಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಕಾರ್ಯವನ್ನು ಗುರುತಿಸಿ ಹೈಕಮಾಂಡ್ ಸಚಿವ ಸ್ಥಾನ ನೀಡಿದೆ. ಸಚಿವ ಸ್ಥಾನ ದೊರೆಯಲು ಜಿಲ್ಲೆಯ ಸಂಸದರು ಸೇರಿದಂತೆ ಹಲವು ನಾಯಕರು ಪ್ರಯತ್ನಿಸಿದ್ದಾರೆ.
ಈ ಸ್ಥಾನವನ್ನ ಅಧಿಕಾರವೆಂದು ಭಾವಿಸದೆ ಜನರ ಸೇವೆಗೆ ದೊರೆತ ಅವಕಾಶ ಎಂದು ಪರಿಗಣಿಸಿ ಕೆಲಸ ಮಾಡುತ್ತೇನೆ. 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದರೂ ಯಾರೊಂದಿಗೂ ಸಂಘರ್ಷ ಮಾಡಿಕೊಂಡಿಲ್ಲ. ಜಿಲ್ಲೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೀಡಿರುವ ಕೊಡುಗೆ ಮಹತ್ವದ್ದಾಗಿದೆ. ಹಾಸನ ಜಿಲ್ಲೆಯವರಾಗಿ ಜಿಲ್ಲೆಯ ಘನತೆ ಗೌರವವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯ ಬದಿಗಿಟ್ಟು ಜಿಲ್ಲೆಯ ಹಿತಕ್ಕಾಗಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕೆಂದರಲ್ಲದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಭಿವೃದ್ಧಿ ಕೆಲಸ ಮಾಡಿರುವುದರಿಂದ ಜನರು ನಿರಂತರವಾಗಿ ಆಶೀರ್ವದಿಸಿದ್ದಾರೆ. ಮುಂದೆಯೂ ಇದೇ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರ ನೆರವಿಗೆ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ತಕ್ಷಣದ ಪರಿಹಾರವನ್ನು ಹೇಮಾವತಿ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸಿ ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಕೆರೆಕಟ್ಟೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಾಂ ಶುಕ್ಲಾ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಕಾಂಗ್ರೆಸ್ ಮುಖಂಡ ರಂಗಸ್ವಾಮಿ ಬನವಾಸೆ ಸೇರಿದಂತೆ ಅಧಿಕಾರಿಗಳು ಮತ್ತು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಸಾಂಕೇತಿಕವಾಗಿ ಧ್ವಜಾರೋಹಣವನ್ನು ನೆರವೇರಿಸಿ ಈ ಜಿಲ್ಲೆಯ ಇವತ್ತೇನು ಒಂದು ನಾಡ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ ಅದರ ವಿಚಾರ ಮತ್ತು ಇನ್ನೂ 1 ವರ್ಷಗಳ ಕಾಲ ಈ ಜಿಲ್ಲೆಯ ವ್ಯವಸ್ಥೆಯ ಬಗ್ಗೆ ಸವಿಸ್ತಾರವಾಗಿ ಮಾತನಾಡ್ತಕ್ಕಂಥ ಸಂಪ್ರದಾಯವನ್ನು ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ವರಿಷ್ಠರು ಇವರೆಲ್ಲ ಸೇರಿ ಇಟ್ಕೊಂಡಿದ್ರು. ಅಲ್ಲಿ ಮಾತನಾಡಬೇಕು ಅಂತೇಳಿ ಒಂದು ಜಾಗವನ್ನು ಫಿಕ್ಸ್ ಮಾಡಿದ್ದಾರೆ. ಹಾಸ್ಟೆಲಲ್ಲ, ಯೂತ್ ಹಾಸ್ಟೆಲಲ್ಲಿ. ಆದರೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳೆಲ್ಲ ಕೇಳಿದರು, ಅಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಉಪಹಾರವನ್ನು ಸೇವಿಸಿ ತಾವೆಲ್ಲ ಇಲ್ಲೇ ಬಂದು ಮಾತನಾಡ್ತಕ್ಕಂಥದ್ದು, ಭಾಗವಹಿಸ್ತಕ್ಕಂಥದ್ದು ಸೂಕ್ತ ಅಂತೇಳಿ ಮಾಧ್ಯಮದ ಸ್ನೇಹಿತರುಗಳು, ಅಧ್ಯಕ್ಷರುಗಳು ಎಲ್ಲ ಸಲಹೆ ಕೊಟ್ಟಿದ್ದರಿಂದ ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಒಪ್ಪಿ ಇಲ್ಲಿಗೆ ಬಂದು ಒಂದು ಸಂವಾದವನ್ನು ನಡೆಸ್ತಾ ಇದ್ದೀವಿ. ಪ್ರಥಮವಾಗಿ ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರ ನೀಡತಕ್ಕಂಥ ನನ್ನ ಮಾಧ್ಯಮದ ಸ್ನೇಹಿತರು ನನಗೆ ಸಹಕಾರವನ್ನು ನೀಡಿದ್ದಾರೆ. ಇಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನನ್ನ ಒಂದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ರೈಲ್ವೆ ಸ್ಟೇಷನ್ಗೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ ರೈಲು ಮಾತ್ರ ನಿಲ್ಲುತ್ತಿಲ್ಲ. ಕೂಡಲೇ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕೆಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಒತ್ತಾಯ ಮಾಡಿದರು. ಆಲೂರಿನಿಂದ ಕೇವಲ 2 ಕಿಲೋಮೀಟರ್ನಷ್ಟು ದೂರವಿರುವ ಆಲೂರು ರೈಲ್ವೆ ನಿಲ್ದಾಣವನ್ನು ಜನರ ಉಪಯೋಗಕ್ಕಾಗಿ ಮತ್ತು ಬೆಂಗಳೂರು, ಮಂಗಳೂರು, ಸಕಲೇಶ್ಪುರಕ್ಕೆ ತೆರಳುವ ಪ್ರವಾಸಿಗರು ರೈಲಿನ ಮೂಲಕ ಬಂದು ಹೋಗಲು ಅನುಕೂಲವಾಗುತ್ತದೆ ಎನ್ನುವ ದೃಷ್ಟಿಯಲ್ಲಿ ಇಲ್ಲಿ ನಿಲ್ದಾಣ ಮಾಡಲಾಗಿತ್ತು. ಆದರೆ ಈಗ ಈ ಸ್ಟೇಷನ್ ಅನ್ನು ಕೇವಲ ಕ್ರಾಸಿಂಗ್ ಉದ್ದೇಶಕ್ಕೆ ಬಳಸಲಾಗುತ್ತಿದೆ. ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಳ್ಳುವ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ವತಃ ಇತ್ತೀಚೆಗೆ ರೈಲ್ವೆ ಮಂತ್ರಿಗಳಿಗೆ ಪತ್ರ ಬರೆದು ಆಲೂರು ಸ್ಟೇಷನ್ನಲ್ಲಿ ನಿಲ್ದಾಣದಲ್ಲಿ ರೈಲನ್ನು ಸ್ಟೇಷನ್ನಲ್ಲಿ ನಿಲ್ಲಿಸುವಂತೆ ಮನವಿ ಮಾಡಿದ್ದು, ಕೆಲ ದಿನಗಳ ಕಾಲ ನಿಲ್ದಾಣದಲ್ಲಿ ಅನುಮತಿ ನೀಡಿ ಪ್ರಯಾಣಿಕರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದರು. ಆದರೆ ಕೆಲ ತಿಂಗಳ ನಂತರ ಪ್ರಯಾಣಿಕರ ಸಮಸ್ಯೆಯ ಆದಾಯದ ನೆಪಹೊಡ್ಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಯಾವ ರೈಲುಗಳನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸದಂತೆ ಸ್ಥಗಿತಗೊಳಿಸಿದ್ರು. ಈ ನಿಲ್ದಾಣದಲ್ಲಿ ಆದಾಯವಿಲ್ಲ ಎನ್ನುವ ಕಾರಣಕ್ಕೆ ರೈಲು ನಿಲ್ಲುತ್ತಿಲ್ಲ ಎನ್ನುತ್ತಾರೆ. ನಿಗಮ ಮೊದಲಿನಿಂದಲೂ ಮಂಗಳೂರು ಬೆಂಗಳೂರು ಪ್ಯಾಸೆಂಜರ್ ರೈಲು ಇಲ್ಲಿ ನಿಲ್ಲುತ್ತಿದೆ ಹೊರತು ಮತ್ಯಾವುದೇ ರೈಲು ನಿಲ್ಲುತ್ತಿರಲಿಲ್ಲ. ಆಗ ಆದಾಯ ಇತ್ತ ಎಂಬ ಪ್ರಶ್ನೆ ಮೂಡಿದೆ.
ಈ ಸಂಬಂಧ ಕರವೇ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಮಾತನಾಡಿ, ನಮ್ಮ ಶಾಸಕರು ಆಲೂರು ಕ್ಷೇತ್ರದ ಬಗ್ಗೆ ತಲೆಕೆಡಿಸಿಕೊಳ್ಳದಿರುವುದು ಬೇಸರದ ಸಂಗತಿ. ಸಕಲೇಶಪುರದಲ್ಲಿ ಒಂದೇ ಭಾರತ್ ರೈಲಿಗೆ ಪೂಜೆ ಸಲ್ಲಿಸಲು ಮುಂದಿರುವ ಶಾಸಕರಿಗೆ ಆಲೂರು ತಾಲೂಕಿನಲ್ಲಿ ರೈಲ್ವೆ ನಿಲ್ದಾಣದ ಸಮಸ್ಯೆ ಬಗ್ಗೆ ಅರಿವಿಲ್ಲವೇ ಎಂದು ಪ್ರಶ್ನಿಸಿದರು. ಇತ್ತ ಸಂಸದರು ಕೂಡ ತಾಲೂಕಿನ ಜನತೆಯನ್ನ ಬಿಟ್ಟು ಕಡೂರು, ಬೀರೂರಿನ ಕಡೆಯ ರೈಲ್ವೆ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿದ್ದಾರೆ. ಇದು ಯಾವ ರೀತಿ ಸರಿ ತಿಳಿಯುತ್ತಿಲ್ಲ. ಆದಾಯದ ನೆಪ ಹೇಳುವ ರೈಲ್ವೆ ಅಧಿಕಾರಿಗಳೇ ನಮ್ಮ ತಾಲೂಕಿನಲ್ಲಿ ಪ್ರಯಾಣಿಸಿರುವ ತಿಂಗಳ ಒಟ್ಟು ಮೊತ್ತ 11,000 ರೂಪಾಯಿ ಇದೆ. ಇದಕ್ಕಿಂತ ಕಡಿಮೆ ಆದಾಯವಿರುವ ನಿಲ್ದಾಣವಿದ್ದು ಅದನ್ನ ನಿಲ್ಲಿಸಿ, ಏಕೆ ಇದು ನಿಮಗೆ ತಿಳಿದಿಲ್ಲವೇ? ಕೂಡಲೇ ಕ್ರಮ ವಹಿಸಿ ಎಂದರು. ಒಟ್ಟಾರೆ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಆಲೂರು ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚಿನ ರೈಲುಗಳನ್ನು ನಿಲ್ಲಿಸುವ ಒತ್ತಾಯ ಈ ಭಾಗದ ಜನರದ್ದು ಹಾಗೂ ಪ್ರಯಾಣಿಕರದ್ದು. ಈ ಕುರಿತು ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಿದೆ. HCN ನ್ಯೂಸ್, ಆಲೂರು. ರಾಧಮ್ಮ ಜನಸ್ಪಂದನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಹೇಮಂತನವರು ಹಲವಾರು ಬಾರಿ ಇಲಾಖೆಗೆ ಹೋಗಿ ಈ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಬಂದು ನಮ್ಮಲ್ಲಿ ಪತ್ರಿಕೆಗಳಲ್ಲೂ ಎಲ್ಲ ಪ್ರಕಟ ಆಗಿತ್ತು. ಮಾಹಿತಿನ ಕೊಟ್ಟಿದ್ದರು. ಆ ವಿಚಾರವಾಗಿ ನಾವು ಜನಪ್ರತಿನಿಧಿಗಳನ್ನ ಗಮನ ಸೆಳೆದಿದ್ವಿ. ಕೇಂದ್ರ ಸಚಿವರನ್ನ ಆಲೂರಲ್ಲಿ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಗಮನ ಸೆಳೆದು ಈ ಬಗ್ಗೆ ನೀವು ಇದು ಮಾಡಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳಿದ್ವಿ. ಯಾವುದೇ ಆ ವಿಚಾರ ಇದುವರೆಗೂ ಏನೂ ಪ್ರಯೋಜನಕ್ಕೆ ಬಂದಿದ್ದಂಗೆ ಕಾಣ್ತಾ ಇಲ್ಲ. ಈಗ ನಾವು ಯಾಕೆ ಈ ವಿಚಾರ ಮಾತಾಡ್ತಿದ್ವಿ ಅಂದರೆ, ಮೊನ್ನೆ ನಮ್ಮ ಸನ್ಮಾನ್ಯ MP ಅವರಾದ ಶ್ರೇಯಸ್ ಪಟೇಲ್ರವರು ನಮ್ಮ ರೈಲ್ವೆ ಮಂತ್ರಿಯವ್ರನ್ನ ಭೇಟಿ ಮಾಡಿ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವರು ಬೇಡಿಕೆಗಳು ಏನು ಅಂತಂದರೆ, ಕೇವಲ ಮೊಸಳೆ ಹೊಸಳ್ಳಿಯ ರೈಲು ನಿಲುಗಡೆಗೆ ಕೋರ್ತಾರೆ, ಅದೇ ಯಾವುದೋ ಬೀರೂರಲ್ಲಿ ನಿಲುಗಡೆಗೆ ಕೇಳ್ತಾರೆ, ಬೇರೆ ಬೇರೆ ಊರುಗಳಲ್ಲಿರುವ ಎಲ್ಲ ಪ್ರಸ್ತಾಪನೆ ಮಾಡ್ತಾರೆ. ಆದರೆ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಕಳೆದ 3 ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಲ್ಲಿಸಿವೆ, ಮತ್ತೆ ಹೋರಾಟದ ಫಲವಾಗಿ ನಿಲುಗಡೆ ಕೊಟ್ಟು ಮತ್ತೆ ನಮ್ಮ ನಿಲುಗಡೆನ ಟಿಕೆಟ್ ಕಲೆಕ್ಷನ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ವಾಪಸ್ ತಗೊಂಡ್ರು ಸಹ ಈ ವಿಚಾರ MP ಅವ್ರಿಗೂ ಗೊತ್ತಿಲ್ಲ, ಕೇಂದ್ರ ಸಚಿವರು ಮಾತಾಡ್ತಾ ಇಲ್ಲ. ಈ ಭಾಗದ MLA ಅವರು ಸಹ ನಮ್ಮ ರೈಲು ನಿಲುಗಡೆಗೆ ಏನು ಕ್ರಮ ಕೈಗೊಳ್ತಿದ್ದಾರೆ ನಮಗೆ ಅರಿದಾಗಿದೆ. ಈಗ ಮೊನ್ನೆ MP ಅವರು ಏನು ಮಾಡಿ, ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಎಲ್ಲ ವರ್ಗದ ಜನರು ಶಾಂತಿ, ನೆಮ್ಮದಿ ಮತ್ತು ಸೌಹಾರ್ದತೆಯಿಂದ ಬದುಕಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಯಪುರದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಅರ್ಹ ಸುಮಾರು 65 ಮಂದಿಗೆ ಹಕ್ಕುಪತ್ರ ವಿತರಿಸುವ ಕಾರ್ಯ ಕೈಗೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವ ವಾತಾವರಣ ನಿರ್ಮಿಸಲು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದು, ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದರು. ಬೇಲೂರಿನ ಹೊಯ್ಸಳ ಕ್ರೀಡಾಂಗಣವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ವಾಯುವಿಹಾರ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ. ಪುರಸಭೆಯ 23 ವಾರ್ಡ್ಗಳಲ್ಲೂ ಸುಮಾರು 12.80 ಕೋಟಿ ವೆಚ್ಚದಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸಣ್ಣ ನೀರಾವರಿ ಯೋಜನೆಗಳ ಅಡಿ ಸುಮಾರು 30 ಕೋಟಿ ಅನುದಾನದಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿರುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ರೈತರಿಗೆ ಅನುಕೂಲವಾಗಿದೆ. ಎತ್ತಿನಹೊಳೆ ಯೋಜನೆಯಿಂದ ದ್ವಾರಸಮುದ್ರ ಮತ್ತು ಹಳೇಬೀಡು ಕೆರೆಗಳಿಗೆ ನೀರು ಹರಿದಿರುವುದು ಕ್ಷೇತ್ರದ ಅಭಿವೃದ್ಧಿಯ ಪ್ರಮುಖ ಮೈಲಿಗಲ್ಲಾಗಿದೆ. ಎಗಜಿ ಜಲಾಶಯ ಭರ್ತಿಯಾಗಿರುವುದು ಸಂತಸದ ಸಂಗತಿ ಎಂದರು. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ದರೂ ಬಳಿಕ ಎಲ್ಲರೂ ಒಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಸಣ್ಣಪುಟ್ಟ ಗೊಂದಲಗಳನ್ನು ಪೊಲೀಸ್ ಠಾಣೆ ಮೆಟ್ಟಿಲಿರುವ ಬದಲು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು. ಶಾಂತಿ, ಸೌಹಾರ್ದತೆ ಕಾಪಾಡಲು ತಾವು ಸದಾ ಮುತುವರ್ಜಿ ವಹಿಸುವುದಾಗಿ ತಿಳಿಸಿದರು. ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ ಮಾತನಾಡಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ, ಬಲಿದಾನ ಮತ್ತು ದೇಶಪ್ರೇಮವನ್ನು ಸ್ಮರಿಸಿ ದೇಶದ ಏಕತೆ, ಸಮಗ್ರತೆ ಮತ್ತು ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದರು. 1857ರಿಂದ 1947ರವರೆಗೂ ನಡೆದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ದೇಶಭಕ್ತರು ತಮ್ಮ ಜೀವವನ್ನೇ ದೇಶಕ್ಕಾಗಿ ಸಮರ್ಪಿಸಿದ್ದಾರೆ. ಮಹಾತ್ಮ ಗಾಂಧೀಜಿ ಅಹಿಂಸೆಯನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಮಹತ್ವದ ಕೊಡುಗೆ ನೀಡಿದರು ಎಂದರು. ಇದೇ ವೇಳೆ ನಿವೃತ್ತ ಯೋಧರು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ HDCC ಬ್ಯಾಂಕ್ ನಿರ್ದೇಶಕ MA ನಾಗರಾಜ್, ಬೇಲೂರು ಹಳೇಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ತಾಲೂಕು ಪಂಚಾಯಿತಿ ಇಒ ಸತೀಶ್ ಕುಮಾರ್, ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಶಿಗ್ಗಾವಿ, APMC ಕಾರ್ಯದರ್ಶಿ ಆಶಾ, KDP ಸದಸ್ಯೆ ಸೌಮ್ಯ ಆನಂದ್, ಕಾರ್ಯಕ್ರಮದ ನಿರೂಪಣೆಯನ್ನ ಲಕ್ಷ್ಮೀನಾರಾಯಣ್ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬಹುಶಃ ಇವತ್ತು ತುಂಬ ಅಚ್ಚುಕಟ್ಟಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಮೈದಾನದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ಬಹುಶಃ ಇದಕ್ಕೆ ಬೇಲೂರಿನ ಸಮಸ್ತ ಸಾರ್ವಜನಿಕರು, ನಮ್ಮೆಲ್ಲ ಪುರಸಭಾ ಸದಸ್ಯರುಗಳು ಕಾರಣ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ.
23 ಪ್ರಾರಂಭ ಆದ ನಂತರ ಮೊದಲು ಪುರಸಭೆಯ ಸಭೆಯಲ್ಲಿ ಬಹುಶಃ ನಮ್ಮ ಅಶೋಕು ಮತ್ತೆಲ್ಲ ಸದಸ್ಯರುಗಳು ಧ್ವನಿಯನ್ನು ಎತ್ತಿ ನಮ್ಮ ಜಮಾಲ್ ಆದಿಯಾಗಿ ಇದಕ್ಕೆ ಕಾಂಪೌಂಡ್ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಿಮ್ಮೆಲ್ಲರ ಸಹಕಾರದಿಂದ, ನಮ್ದು ಒಬ್ರದು ಅಂತ ಹೇಳಲ್ಲ, ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕಾಂಪೌಂಡ್ ನಿರ್ಮಾಣ ಆಗಿ ಅದರ ಜೊತೆಯಲ್ಲಿ ಬಹುಶಃ ಬೇಲೂರಿಗೆ ಇತಿಹಾಸ ಇದೆ. ಈ ಒಂದು ಕಾಲೇಜ್ ಮೈದಾನದಲ್ಲಿ ಇತಿಹಾಸ ಇರ್ತಕ್ಕಂಥ ಗುಡಿಸಲು ಮುಕ್ತವನ್ನು ಮಾಡಬೇಕು ಅಂತದಕ್ಕೆ ನಮ್ಮೆಲ್ಲ ಸದಸ್ಯರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಧರ್ಮದವರು ಕೈ ಜೋಡಿಸಿ ಇವತ್ತು ಆಶ್ರಯ ಯೋಜನೆಯಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದಂಗೆ ಸ್ಥಳದಲ್ಲೇ ಕೂತು ಸುಮಾರು 65 ಜನಕ್ಕೆ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದಲೆ ಎಲ್ಲ ಜನಾಂಗವನ್ನ ಧರ್ಮವನ್ನ ಪ್ರೀತಿಸಿ ಇವತ್ತು ಅವರಿಗೆ ಮುಕ್ತವಾಗಿ ಆಶ್ರಯ ಯೋಜನೆಯನ್ನ ರಾಯಪುರದಲ್ಲಿ ಕೊಡ್ತಕ್ಕಂಥದ್ದು ಬಹುಶಃ ನನಗನ್ಸುತ್ತೆ ಇದು ಕಾಂಪೌಂಡ್ ಮುಕ್ತ ಅಲ್ಲ, ಪರಿಸರವನ್ನ ಸೃಷ್ಟಿಯನ್ನ ಮಾಡ್ತಕ್ಕಂತಹ ಒಂದು ಮೈದಾನವಾಗಿ. ಯಾಕೆಂದ್ರೆ ಬೇಲೂರಲ್ಲಿ ಯಾವುದೇ ಒಂದು ದೊಡ್ಡ ಪಾರ್ಕ್ ಇಲ್ಲ. ಇವತ್ತೇನೋ ಒಂದು ಒಳ್ಳೆ ಸ್ಟೇಡಿಯಮ್ಮು, ಹೊಯ್ಸಳ ಸ್ಟೇಡಿಯಮ್ಮು ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ಅನೇಕ ಇವತ್ತು ಸಾರ್ವಜನಿಕರು ಎಲ್ಲ ಹಿರಿಯರು ಇವತ್ತು ವಾಯುವಿಹಾರವನ್ನು ತಗೊಳ್ತಾ ಇದ್ದಾರೆ. ಅದ್ರ ಜೊತೆ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ದೊಡ್ಡ ಮತಿಘಟ್ಟ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನದ ಬಿಎಸ್ಸಿ ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ವತಿಯಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಕಾರ್ಯಕ್ರಮದ ಅಂಗವಾಗಿ ರೈತರಿಗೆ ಬೆಳೆ ವಿಮೆ ಯೋಜನೆ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಶಿಕಿರಣ್ ಎಎಸ್, ಮಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಚಿಕ್ಕರಾಜು ಎಸ್ಎನ್ ಮತ್ತು ರಾಮಪ್ರಿಯಾ ಅವರು ಉಪಸ್ಥಿತರಿದ್ದು ರೈತರಿಗೆ ಬೆಳೆ ವಿಮೆ ಯೋಜನೆಯ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಬೆಳೆ ವಿಮೆ ಯೋಜನೆ ಕುರಿತಾದ ಕಿರುನಾಟಕದ ಮೂಲಕ ರೈತರಿಗೆ ಯೋಜನೆಯ ಮಹತ್ವವನ್ನು ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸಲಾಯಿತು. ಪ್ರಕೃತಿ ವಿಕೋಪಗಳು, ಬರ, ಅತಿವೃಷ್ಟಿ, ಪ್ರವಾಹ, ಕೀಟ ಮತ್ತು ರೋಗಗಳಿಂದ ಬೆಳೆಗಳಿಗೆ ಉಂಟಾಗುವ ಹಾನಿಯಿಂದ ರೈತರು ಎದುರಿಸುವ ಆರ್ಥಿಕ ನಷ್ಟ ಮತ್ತು ಅಂತಹ ಸಂದರ್ಭದಲ್ಲಿ ಬೆಳೆ ವಿಮೆ ನೀಡುವ ಆರ್ಥಿಕ ಭದ್ರತೆಯನ್ನ ಕಿರುನಾಟಕದ ಮೂಲಕ ಮನವರಿಕೆ ಮಾಡಿಕೊಡಲಾಯಿತು. ವಿದ್ಯಾರ್ಥಿಗಳು ಬೆಳೆ ವಿಮೆ ಯೋಜನೆಯ ಉದ್ದೇಶ, ಅಗತ್ಯತೆ, ಪ್ರಯೋಜನಗಳು ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ವಿವರಿಸಿದರು. ರೈತರು ತಮ್ಮ ಪ್ರದೇಶ ಮತ್ತು ಹಂಗಾಮಿಗೆ ಅಧಿಸೂಚನೆಯಾಗಿರುವ ಬೆಳೆಗಳಿಗೆ ನಿಗದಿತ ಅವಧಿಯೊಳಗೆ ವಿಮೆಗೆ ಅರ್ಜಿ ಸಲ್ಲಿಸುವುದು, ಅಗತ್ಯ ದಾಖಲೆಗಳನ್ನು ಒದಗಿಸುವುದು ಮತ್ತು ವಿಮಾ ಕಂತು ಪಾವತಿಸುವುದು ಸೇರಿದಂತೆ ಅರ್ಜಿ ಸಲ್ಲಿಕೆಯ ಪ್ರಮುಖ ಹಂತ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಗಿ, ಗೋವಿನ ಜೋಳ, ಅಲಸಂದೆ, ಭತ್ತ ಮತ್ತು ಮೆಕ್ಕೆಜೋಳ ಸೇರಿದಂತೆ ಗ್ರಾಮದ ಪ್ರಮುಖ ಬೆಳೆಗಳ ಕುರಿತು ವಿಶೇಷವಾಗಿ ಮಾಹಿತಿ ನೀಡಲಾಯಿತು. ಈ ಬೆಳೆಗಳಿಗೆ ಸಂಬಂಧಿಸಿದಂತೆ ಬೆಳೆ ವಿಮೆಯ ವ್ಯಾಪ್ತಿ, ರೈತರಿಗೆ ದೊರೆಯುವ ಆರ್ಥಿಕ ಭದ್ರತೆ ಮತ್ತು ವಿಮೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಕುರಿತು ವಿದ್ಯಾರ್ಥಿಗಳು ವಿವರಿಸಿದರು. ಬೆಳೆ ವಿಮೆಯು ಬೆಳೆ ನಷ್ಟದ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ನೆರವು ಒದಗಿಸುವುದರ ಜೊತೆಗೆ ಕೃಷಿಯಲ್ಲಿನ ಅಪಾಯವನ್ನು ಕಡಿಮೆ ಮಾಡಿ ರೈತರ ಆದಾಯಕ್ಕೆ ಭದ್ರತೆ ನೀಡುವ ಪ್ರಮುಖ ಯೋಜನೆಯಾಗಿದೆ ಎಂಬ ಸಂದೇಶವನ್ನು ಕಾರ್ಯಕ್ರಮದ ಮೂಲಕ ಸಾರಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನದ ಪ್ರಸಿದ್ಧ ವೈದ್ಯರಾದ ರಂಗಲಕ್ಷ್ಮಿ, ಜನನಿ ಫೌಂಡೇಶನ್ ಮತ್ತು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾದ ಭಾನುಮತಿ, ಜಿಲ್ಲಾ ಶಿಕ್ಷಣಾಧಿಕಾರಿ ಮಂಜುಳಾ, ಕಾಂತಾಮಣಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಈ ಜನನಿ ಫೌಂಡೇಶನ್ ಅವರು ಈ ದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂದರೆ ಆಗಸ್ಟ್ ತಿಂಗಳು 1ರಿಂದ 7ನೇ ತಾರೀಕು ತನಕ ನಡೆಯುವ ಒಂದು ಪ್ರೋಗ್ರಾಮ್. ಅಂದರೆ ಜನರಿಗೆ ಸ್ತನ್ಯಪಾನದ ಬಗ್ಗೆ, ಹಾಲು ಕುಡಿಸೋದು ಎಷ್ಟು ಮುಖ್ಯ, ಅದು ಮಗುವಿನ ಆರೋಗ್ಯಕ್ಕೆ ಎಷ್ಟು ಅವಶ್ಯಕ, ತಾಯಿ ಆರೋಗ್ಯ ಕೂಡ ಅವಶ್ಯಕ ಎಂದು ತಿಳುವಳಿಕೆಯನ್ನು ಹೇಳೋಕ್ಕೆ ಒಂದು ವಿಶ್ವಾದ್ಯಂತ ಈ ಆಗಸ್ಟ್ 1ರಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಏರ್ಪಡಿಸಿದ್ದಾರೆ. ಇದರ ಪ್ರಯುಕ್ತ ಈ ದಿನ ಇಲ್ಲಿ ಜನನಿ ಫೌಂಡೇಶನ್ ವತಿಯಿಂದ ಈ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಏರ್ಪಟ್ಟಿದೆ. ಇದರ ವಿಷಯವಾಗಿ ಸ್ತನ್ಯಪಾನದ ವಿವರಗಳನ್ನು ನಾನೀಗ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಜನನಿ ಫೌಂಡೇಶನ್ ವತಿಯಿಂದ ಹಾಗೂ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ಬಾಣಂತಿಯರಿಗೆ ಹಾಗೂ ಬಸರಿಯರನ್ನೆಲ್ಲ ಒಗ್ಗೂಡಿಸಿ ಇಲ್ಲಿ ಸ್ತನ್ಯಪಾನ ದಿನದ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ,
ಮಗುವಿಗೆ ಎದೆ ಹಾಲು ಎಷ್ಟು ಮುಖ್ಯ, ಅದರಲ್ಲಿ ಯಾವ ರೀತಿಯ ಪೋಷಕಾಂಶಗಳೆಲ್ಲ ಮಕ್ಕಳಿಗೆ ಸಲ್ಲತ್ತೆ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ಡಾಕ್ಟರ್ ರಂಗಲಕ್ಷ್ಮಿ ಮೇಡಮ್ ಅವ್ರನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ. ಹಾಗೆ ಈ ಏರಿಯಾದ ಬಾಣಂತಿ ಬಸ್ರಿಯರು ಕೂಡ ಬಂದಿದ್ದಾರೆ. ಈಗಿನ ಕಾಲದಲ್ಲಿ ಮಾದರಿಯಾಗಿ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸ್ತಾ ಇಲ್ಲ, ಶೋಕಿ ಮಾಡ್ಕೊಂಡು ತಿರ್ಗೋದು ಅಥವಾ ಅದಕ್ಕೆ ಮಕ್ಕಳಿಗೆ ಬೇರೆ ಯಾವುದೋ ಒಂದು ಸಪ್ಲಿಮೆಂಟ್ರಿ ಹಾಲು ಕೊಡೋದು, ಈ ಥರದ ಒಂದು ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ತಪ್ಪಿಸಿ ಸಕಲೇಶಪುರ ತಾಲೂಕಿನ ಕುರವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮ್ಮತ್ತೂರು ಗ್ರಾಮದ ಪರಿಶಿಷ್ಟ ಜಾತಿ ಕುಟುಂಬಗಳ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ 100 ರಿಂದ 150 ಕಿಲೋಮೀಟರ್ ರಸ್ತೆಗಳಿಂದ ಅಭಿವೃದ್ಧಿ ಕಾಣದೆ ಮಳೆಗಾಲದಲ್ಲಿ ಕೆಸರು ಗದ್ದೆಯಾಗಿ ಪರಿವರ್ತಿತವಾಗಿದೆ. ಇದರಿಂದ ಶಾಲಾ ಮಕ್ಕಳು, ಅಂಗನವಾಡಿ ಮಕ್ಕಳು, ವೃದ್ಧರು ಮತ್ತು ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ 45ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಕುಟುಂಬಗಳು ವಾಸಿಸುತ್ತಿದ್ದು, ಮುಖ್ಯ ರಸ್ತೆಯಿಂದ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಸಮರ್ಪಕ ಚರಂಡಿ ವ್ಯವಸ್ಥೆಯೂ ಇಲ್ಲ. ಹಿಂದೆ ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತಿದ್ರೂ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. 1 ವರ್ಷಕ್ಕೂ ಹಿಂದೆಯೇ ಮಾಧ್ಯಮ ಹಾಗೂ ಟಿವಿ ಮೂಲಕ ಸಮಸ್ಯೆ ವರದಿಯಾಗಿದ್ದರೂ ರಸ್ತೆ ನಿರ್ಮಾಣವಾಗಿಲ್ಲ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಕೇವಲ 100-150 ಮೀಟರ್ ರಸ್ತೆ ನಿರ್ಮಾಣದಲ್ಲಿಯೇ ವಿಳಂಬವಾಗುತ್ತಿರುವುದೇಕೆ? ಎಸ್ಸಿಪಿ, ಟಿಎಸ್ಪಿ ಅಥವಾ ಶಾಸಕರ ಅನುದಾನ ಬಳಸಲು ಸಾಧ್ಯವಿಲ್ಲವೇ? ಮಾಧ್ಯಮಗಳ ವರದಿಗಳ ಬಳಿಕವೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳದಿರುವುದು ಕಾರಣ ಏನು ಎಂಬ ಪ್ರಶ್ನೆಗಳು ಗ್ರಾಮಸ್ಥರನ್ನ ಕಾಡುತ್ತಿವೆ. ನಮಗೆ ದೊಡ್ಡ ಯೋಜನೆ ಬೇಡ, ಕೇವಲ 100-150 ಮೀಟರ್ ರಸ್ತೆ ನಿರ್ಮಿಸಿದ್ರೆ ಸಾಕು. ಮಳೆಗಾಲದಲ್ಲಿ ಮಕ್ಕಳು ಮತ್ತು ವೃದ್ಧರ ಸಂಕಷ್ಟ ತಪ್ಪುತ್ತದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಕಲೇಶಪುರ ತಾಲೂಕು ಕರವೇ ರೈತ ಘಟಕದ ಅಧ್ಯಕ್ಷ ವಸಂತ ಬೊಮ್ಮನಕೆರೆ ಮತ್ತು ದಲಿತ ಮುಖಂಡ ರುದ್ರೇಶ್ ಕೂಡಲೇ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿದ್ರು. ವರ್ಷಗಳಿಂದ ಮನವಿ ಸಲ್ಲಿಸಿದ್ರೂ ರಸ್ತೆ ಮಾತ್ರ ಕಾಣುತ್ತಿಲ್ಲ. ಈಗಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವರೆ ಎಂಬುದು ಪ್ರಶ್ನೆಯಾಗಿದೆ. HCN ನ್ಯೂಸ್, ಸಕಲೇಶಪುರ. ಸಕಲೇಶಪುರ ತಾಲೂಕು ಉಮ್ತೂರು ಗ್ರಾಮ ಇದು. ನಾವಿವತ್ತು ಇಲ್ಲಿ ಬಂದಿರೋ ಕಾರಣ ಇದೆ. ಏನಪ್ಪಾ ಅಂತ ಹೇಳಿದ್ರೆ, 1 ವರ್ಷದ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೊಂದು ಸ್ಥಳನ ಪರಿಶೀಲನೆ ಮಾಡಿ ನಾವಿನ್ನೇನು ಇನ್ನೊಂದು 15 ದಿವಸ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ ಆ ಒಂದು ಭಾವನೆ ಇತ್ತು. ಈ ಊರಿನವರು ಕೂಡ ಎಲ್ಲರೂ ಖುಷಿಯಾಗಿದ್ರು. ಶಾಸಕರನ್ನ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಾಸಕರೇ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಎಲ್ಲೋ ಆಯ್ತು ಸ್ವಾಮಿ? ನಿಮಗೆ ST SC ಅಂತ ಅಷ್ಟೊಂದು ಬಿಟ್ಟು ಬಿದ್ದಿದ್ದಾರ? ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆಲ್ಲ. ಮುಂದಿನ ದಿನಗಳಲ್ಲಿ ಈ ಗ್ರಾಮಸ್ಥರೆಲ್ಲರನ್ನು ಸೇರಿಸ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಇನ್ನೊಂದು ಹೇಳಲಿಕ್ಕೆ ಬಯಸ್ತಾ ಇದೀನಿ, ಇವತ್ತು ಸಕಲೇಶಪುರ ತಾಲೂಕು ಸರ್, ಇಲ್ಲಿ ರೋಡ್ ಎಲ್ಲ ದುರಸ್ತಿ ಆಗಿದೆ, ತಿರ್ಗಾಡಕ್ಕೆಲ್ಲ ಆಗಲ್ಲ. ಮಕ್ಕಳೆಲ್ಲ ಸ್ಕೂಲಿಂದ ಕೆಳಗಿಂದ ಮೇಲಕ್ಕೆ ಬರ್ಬೇಕು, ಆಗಲ್ಲ. ವಯಸ್ಸಾದವರು ಇಲ್ಲಿ ಆಸ್ಪತ್ರೆಗೆ ಏನಾದ್ರು ಹೋಗ್ಬೇಕು ಅಂದ್ರು ವೆಹಿಕಲ್ ಕೆಳಕ್ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಮಳೆ ತುಂಬಾ ಇರೋದ್ರಿಂದ ಇಲ್ಲಿ ನೀರ್ ಹೋಗಿ ಗುಂಡಿ ಎಲ್ಲ ಆಗಿದೆ. ಅದಕ್ಕೋಸ್ಕರ ರೋಡ್ ಬೇಕು ಅಂತ ನಾವೆಲ್ಲ ಕೇಳ್ಕೊತಿದೀವಿ ಸರ್. ಸ್ಟಾರ್ಟ್ ಅಂತ ಹೇಳಿ. ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ನಮ್ಮ ಉಮ್ತೂರು ಗ್ರಾಮದ ಗ್ರಾಮಸ್ಥರ ಪರವಾಗಿ ಇವತ್ತು ಈ ದಲಿತ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯಾಗಿ ಮತ್ತು ರಸ್ತೆಗಳು ಗುಂಡಿಗಳು ಬಿದ್ದು ಮತ್ತು ಶಾಲೆ ಮಕ್ಕಳಿಗೆ ಮತ್ತು ರೈತರುಗಳಿಗೆ, ಕೂಲಿ ಕಾರ್ಮಿಕರಿಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಹಾಗಾಗಿ ನಾನು ಸಕಲೇಶಪುರ ತಾಲೂಕದ MLA ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಸರ್ಕಾರದ ಯೋಜನೆ ಅಡಿಯಲ್ಲಿ SC ಕಾಲೋನಿಗಳಿಗೆ TSP ಯೋಜನೆ ಒಳಗಡೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳ ಕೊಡುವಂಥ ವ್ಯವಸ್ಥೆ ಒಳಗಡೆ ಈ ಹಿಂದೆ ಆಗಲೇ ಒಂದು ಸರ್ವೆ ಎಲ್ಲ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ವೆ ಮಾಡಿ ಆ ಸರ್ವೆ ಮುಖಾಂತರ ಈ ಕಾಲೋನಿಗಳಿಗೆ. ಇದು ಸಕಲೇಶಪುರ ತಾಲೂಕು ಉಮ್ಮತ್ತೂರು ಗ್ರಾಮ. ಇಲ್ಲಿ ಕಳೆದ ವರ್ಷ ತಾಲೂಕ್ ಸಮಾಜ ಕಲ್ಯಾಣ ಇಲಾಖೆ ಮೋಹನ್ ಸರ್ ಅವರು ಬಂದು ಇಲ್ಲಿ GPRS ಮಾಡ್ಕೊಂಡು ಹೋಗಿದ್ರು. ಇಲ್ಲಿಗೆ 1-1.5 ವರ್ಷ ಆಗ್ತಾ ಬಂತು. ಆದರೂ ಕೂಡ ಮತ್ತೆ ಇಲ್ಲಿ ರಿಪೀಟ್ ಬಂದು ಒಂದ್ಸಲನೂ ಈ ರೋಡನ್ನ ನೋಡಲಿಲ್ಲ. ಇಲ್ಲಿ ಬಂದು ನೋಡಿ ರಸ್ತೆ ತುಂಬ ಗುಂಡಿ ಬಿದ್ದಿದೆ. ಇಲ್ಲಿ ಯಾವುದೇ ವೆಹಿಕಲ್ಗಳು ಬೇಸಿಗೆವರೆಗೂ ಯಾವುದೇ ವೆಹಿಕಲ್ಗಳು ನಮ್ಮ ಮನೆ ಹತ್ರ ಯಾವುದೂ ಹೋಗಲ್ಲ. ಇಲ್ಲಿ ಒಂದು 30-40 ಮನೆ ಕನೆಕ್ಟ್ ಆಗುತ್ತೆ ಈ ರೋಡ್ಗೆ. ಆದರೂ ಕೂಡ ಯಾವುದೇ ಅಧಿಕಾರಿಗಳು ಮತ್ತೆ ರಿಪೀಟ್ ಒಂದ್ಸಲ ಏನಾಗಿದೆ ಏನು ಅಂತ ಇದು ರಸ್ತೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ನಾವು ಕೂಡ ಸುಮಾರು ಸಲ ಅವ್ರಿಗೆ ಫೋನ್ ಮಾಡಿ ವಿಚಾರಣೆ ಮಾಡಿದ್ದೀವಿ. ಇಲ್ಲಿ GPRS ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪುನಃ ಒನ್ ಟೈಮ್ ಕೂಡ ಇಲ್ಲಿ ಬಂದು ನೋಡಿದ್ರೆ ಈ ರಸ್ತೆ ಏನು ಕೆಲಸ ನಡೀತಾ ಇಲ್ಲ ಇಲ್ಲಿ. ಇದು ಅತಿ ಬೇಗ ನಮಗೆ ಈ ರಸ್ತೆ ಬೇಕಾಗಿರೋದ್ರಿಂದ ನೀವು ದಯವಿಟ್ಟು ಈ ರಸ್ತೆ ಬಗ್ಗೆ ಗಮನ ಕೊಟ್ಟು ಒಂದ್ಸಲ ವಿಸಿಟ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಕುಡಿದ ಅಮಲಿನಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಕಾಲೇಜು ಯುವಕರನ್ನ ಅಡ್ಡಗಟ್ಟಿ ಮನಬಂದಂತೆ ಹಲ್ಲೆ ನಡೆಸಿರೋ ಘಟನೆ ಬೆಳಕಿಗೆ ಬಂದಿದೆ. ಆಲೂರು ತಾಲೂಕಿನ ಕೆಂಚನಹಳ್ಳಿಪುರ ಗ್ರಾಮದ ರಮೇಶ್ ಎಂಬ ಪುತ್ರನ ಮೇಲೆ ಮಾರ್ಚ್ ತಿಂಗಳಲ್ಲಿ ಆಲೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಕುಡಿದ ಅಮಲಿನಲ್ಲಿ 3 ಜನ ಯುವಕರು ಸೇರಿ ಥಳಿಸಿದ್ದಲ್ಲದೆ ಮನೆಯವರಿಗೆ ಹೇಳಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಭಯಗೊಂಡು ಮನೆಯವರಿಗೂ ತಿಳಿಸದೆ ಸುಮ್ಮನಿದ್ದ ಯುವಕ ವಿಡಿಯೋವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿಟ್ಟುಕೊಂಡು ಈಗ ವೈರಲ್ ಮಾಡಿ ತಮ್ಮ ವಿಕೃತಿ ಮೆರೆದಿದ್ದಾರೆ ಎಂದು ಪೋಷಕ ರಮೇಶ್ ಆರೋಪಿಸಿದ್ದಾರೆ. ಪೋಷಕ ರಮೇಶ್ ಮಾತನಾಡಿ, ನಮ್ಮ ಮಗನಿಗೆ ಕಳೆದ ತಿಂಗಳ ಹಿಂದೆ ಕೆಲ ಯುವಕರು ಸೇರಿ ಹೊಡೆದಿದ್ದಾರೆ ಮತ್ತು ನಮಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ನನ್ನ ಮಗ ಕೂಡ ನಮ್ಮ ಬಳಿ ಏನೂ ಹೇಳಿಲ್ಲ. ಆದರೆ ಈಗ ಮೊಬೈಲ್ನಲ್ಲಿ ನನ್ನ ಮಗನಿಗೆ ಹೊಡೆದ ವಿಡಿಯೋವನ್ನ ಬಿಟ್ಟು ನಮ್ಮ ಮರ್ಯಾದೆ ತೆಗೆಯುತ್ತಿದ್ದಾರೆ. ಈ ಕೂಡಲೇ ಹಲ್ಲೆ ನಡೆಸಿದ ಯುವಕರನ್ನ ಬಂಧಿಸಿ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. HCI ನ್ಯೂಸ್ ಆಲೂರು. ಅಲ್ಲಿಂದ ಎಕ್ಸಾಮ್ ಬರ್ಬೇಕಾದ್ರೆ ನಮ್ಮ ಬಸ್ಸಿಗೆ ತೋಡಿ ಬರೋಕ್ಕೆ ಅಂತ ಸರ್ಕಲಿಗೆ ಬರ್ತಿದ್ದೆ. ಅವಾಗ ಒಂದು 2-3 ಜನ ಹುಡುಗರು, ಅವ್ರ ಹೆಸರು ನಿಖಿಲ್ಲು, ಆಮೇಲೆ ಮನು ಅಂತ, ಆಮೇಲೆ ಇನ್ನೊಬ್ಬ ಗಗನ ಅಂತ, ಅವ್ರು 3 ಜನ ಬಂದ್ಬಿಟ್ಟು ಫುಲ್ ಕುಡ್ದು ನಶೆಲಿದ್ರು. ನನಗೆ ಏನೋ ಸೈಡಿವಲ್ಲ ಹಂಗೆ ಹಿಂಗೆ ಅಂತ ಬೈತಾಯಿದ್ರು, ಕೆಟ್ಟಾಗೆಲ್ಲ ಬೈತಾಯಿದ್ರು. ನಾನೇನು ಮಾಡೋಕ್ಕಾಗಲಿಲ್ಲ. ಅಣ್ಣ ನಾನೇನು ಮಾಡ್ತಾನ, ನನಗೆ ಇರೋದೇ ಸೈಡಲ್ಲಿ ನೀವೇ ಇದು ಮಾಡಿದ್ದು ಅನ್ನೋ ಹೊತ್ತಿಗೆ ತಲೆಗೆ ಹೊಡೆದ್ಬಿಟ್ಟು ಅಲ್ಲೇ ಬೈಕಿಗೆ ಕೂರಿಸ್ಕೊಂಡು ಕೆಳಗಡೆ, ಅಲ್ಲೇ ಬೈರಪುರದಿಂದ ಕೆಳಗಡೆ ಒಂದು ಗ್ಯಾರೇಜ್ ಇತ್ತು ಹಳೆಯ ಕಾಲದ್ದು, ಅಲ್ಲಿ ಕರ್ಕೊಂಡ್ಬಿಟ್ಟು ಹೊಡೆದಿದ್ರು. ವಿಡಿಯೋ ಐತಿ ನನ್ನ ತಲುವೆ. ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತಲೂ ವೈರಲ್ ಮಾಡೋದು. ಅವ್ರು ಹೊಡೆದಿರೋದು ವೈರಲ್ ಮಾಡಿದಾರಾ? ಹ್ಞೂ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತಲೂ ಹಾಕೋದು. ಕಂಪ್ಲೇಂಟ್ ಕೊಟ್ರಾ? ಕಂಪ್ಲೇಂಟ್ ಕೊಡೋಕೆ ಅವ್ರು ತಾಯ್ತಲ್ಲ. ಯಾರು? ತಾರೇಶ್ ಹತ್ರ ಹೋಗಿದ್ದು ಸರ್ ನಮ್ಮ. ಆಮೇಲೆ ನಾನು ಹೇಳ್ತಿದ್ದೆ, ಈ ವಿಚಾರ ಹೇಳ್ತಿದ್ದೆ. ತಾರೇಶ್ ಅವರು ಹಾಕಿಲಿರು ಅಂದರು. ಆಮೇಲೆ ನಾನು ಈಚೆಗೆ ಬಂದೆ, ಇವ್ರು ಕೇಳ್ತಿದ್ರು. ಮತ್ತೆ ಕಂಪ್ಲೇಂಟ್ ತಾಳಲ್ಲ. ಆಮೇಲೆ ಮಂಜುನಾಥ್ ಸರ್ ಈಚೆಗೆ ಬಂದರು. ಆಮೇಲೆ ನಾನು ಸೀದಾ ಈಚೆಗೆ ಬಂದೆ. ಪೊಲೀಸ್ ಸರಿಗೆ ಫೋನ್ ಮಾಡುವಂತೆ ಪೊಲೀಸ್ ಸರು NR ಸರ್ಕಲ್ ನನಗೆ ಸಿಕ್ಕಿದ್ರು. ರಮೇಶ್ ಅವರ ಬನ್ನಿ, ನನಗೆ ಪರಿಚಯ ಇತ್ತು, ಹಿಂಗೆ ಬನ್ನಿಲ್ಲ ಅದೇನಂತ ಎಷ್ಟು ಹೋಗ್ತಾಯಿದ್ದೆ ನಾನು. ಅವರು ಬಂದರೆ ಎಸ್ಟಿಗೆ ಮೇಡಮ್ ಇರಲಿಲ್ಲ. ನಾನು ಮಾತಾಡ್ತೀನಿ ಅಂದರು. ಆಮೇಲೆ ಮಂಜುನಾಥ್ ಬನ್ನಿ, ನಾನು ಕಂಪ್ಲೇಂಟ್ ಹಾಕಿ FIR ಮಾಡ್ತೀನಿ ಅಂದರು. ಆಮೇಲೆ ನಾನು ಬಂದೆ, ಇಲ್ಲಿ ಬಂದರು, ಅವರು ಸಿಕ್ಕಿದ್ರು. ತಗೋತೀನಿ ಅಂತ ಕರ್ಕೊ ಹೋದರು, ಬಿಟ್ಟು ಹೋದ್ರೆ ಈಗ ಬಂದರು. ಈಗ ನಾವು ಹೋಗ್ತಾಯಿದ್ದೀನಿ ಏನೋ ಅಂತಿಗೆ ಬನ್ನಿ ಬನ್ನಿ ಅಂತ ಈಗ ಅಂತಾರೆ. ಇಷ್ಟೊಂದಿಗೆ ಯಾಕೆ ಏನು ಅಂತ ಗೊತ್ತಿಲ್ಲ. ಮಂಜುನಾಥ್ ಸರ್ ಏನು ಅಂತ ಗೊತ್ತಿಲ್ಲ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿರುವ HDCC ಬ್ಯಾಂಕ್ ಶಾಖೆಯಲ್ಲಿ ಸಿಬ್ಬಂದಿಗಳಿಂದ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಸೂಕ್ತ ತನಿಖೆ ಮಾಡಿ ನ್ಯಾಯ ಒದಗಿಸುವಂತೆ ಗ್ರಾಹಕರು, ರೈತ ಸಂಘದ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಬ್ಯಾಂಕ್ ಶಾಖೆ ಎದುರು ಪ್ರತಿಭಟಿಸಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾದ್ಯಂತ ಇರುವ HDCC ಬ್ಯಾಂಕ್ ಶಾಖೆಗಳಲ್ಲೂ ಇದೇ ಮಾದರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗವಾಗಿರುವ ಸಾಧ್ಯತೆಗಳಿದ್ದು, ಸರ್ಕಾರದ ಹಂತದಲ್ಲಿ ತನಿಖೆ ನಡೆಸಿ ನೊಂದ ಗ್ರಾಹಕರಿಗೆ ನ್ಯಾಯ ದೊರಕಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಶಾಖೆಯಲ್ಲಿ 85 ಲಕ್ಷ ರೂಪಾಯಿ ದುರುಪಯೋಗವಾಗಿದೆ ಎಂದು ಅಧಿಕಾರಿಗಳೇ ಒಪ್ಪಿಕೊಂಡಿದ್ದು, ಇದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು.
ಸ್ವಸಹಾಯ ಸಂಘಗಳಿಗೆ ನೀಡುವ ಸಾಲಗಳಿಗೆ ರಾಜ್ಯ ಸರ್ಕಾರದಿಂದ ಬರುವ ಸಹಾಯಧನ ಮತ್ತು ಬಡ್ಡಿ ಹಣವನ್ನು ಸಾಲ ಪಡೆದ ಫಲಾನುಭವಿಗಳ ಖಾತೆಗೆ ಜಮಾ ಮಾಡದೆ ಶಾಖೆಯ ಸಿಬ್ಬಂದಿಗಳೇ ಬಳಕೆ ಮಾಡಿಕೊಂಡು ವಂಚಿಸಲಾಗಿದೆ. ರೈತಾಪಿ ವರ್ಗ ಪಡೆದಿರುವ ಚಿನ್ನದ ಮೇಲಿನ ಸಾಲವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಮತ್ತು ಮೃತಪಟ್ಟವರ ಹೆಸರಿನ ಖಾತೆಯಲ್ಲಿದ್ದ ಹಣವನ್ನು ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದ್ದು, ಇದೆಲ್ಲವನ್ನೂ ಕೂಲಂಕುಷವಾಗಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಎಂಎಲ್ ಹರೀಶ್, ಎಚ್ಸಿ ಕುಮಾರ್ ಬಾಬು, ಮುಖಂಡರಾದ ನಂದನ್ ಜೋಗಿಪುರ, ಅಶೋಕ್, ರಾಜಣ್ಣ, ನಾಗೇಶ್ ಸೇರಿದಂತೆ ನೂರಾರು ಮಂದಿ ಬ್ಯಾಂಕ್ ಶಾಖೆ ಎದುರು ಜಮಾಯಿಸಿ ಶಾಮಿಯಾನ ಹಾಕಿ ಪ್ರತಿಭಟಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಡಿಸಿಸಿ ಬ್ಯಾಂಕ್ ಅಲ್ಲಿ ಆಗಿರೋ ಅವ್ಯವಹಾರ ಇದಕ್ಕೆಲ್ಲ ಕಾರಣ ಹಾಸನ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಕಾರಣ, ಅಲ್ಲಿರೋ ಆಡಳಿತ ಮಂಡಳಿ ಅಧಿಕಾರಿಗಳ ಕಾರಣ. ಈ ಸಮಸ್ಯೆನ ಬಗೆಹರಿಸಬೇಕು. ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ಬಂದ್ರೆ ರೈತರ ಸಮಸ್ಯೆ ಕೇಳಿ ಬಗೆಹರಿಸಬೇಕು. ಇಲ್ಲಿ ಕಳ್ತನ ಮಾಡಿರೋ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಕುತ್ಕೊಂಡು ಅಧಿಕಾರಿಗಳು ಅರ್ಜಿ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮತ್ತೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ 80ನೇ ಅದ್ದೂರಿ ಸ್ವಾತಂತ್ರ್ಯೋತ್ಸವ ಆಚರಣೆ. ಪ್ರಥಮ ಬಾರಿಗೆ ಧ್ವಜಾರೋಹಣ ನೆರವೇರಿಸಿದ ಸಚಿವ ಕೆಎಂ ಶಿವಲಿಂಗೇಗೌಡ. ಶಾಲಾ ಮಕ್ಕಳಿಂದ ದೇಶಭಕ್ತಿಯ ಸಾಂಸ್ಕೃತಿಕ ಕಾರ್ಯಕ್ರಮ. ಮಳೆ ಕೊರತೆ, ಕೃಷಿ ಸಂಕಷ್ಟದ ನಡುವೆ ಅಭಿವೃದ್ಧಿಯ ಭರವಸೆ ನೀಡಿದ ಸಚಿವ ಕೆಎಂಶಿ. ಜಿಲ್ಲೆಯಲ್ಲಿ ಬರ, ಶೀಘ್ರ ವರದಿ ಸಲ್ಲಿಕೆ. ಜಿಲ್ಲೆಯಲ್ಲಿ ಶೀಘ್ರವೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ. ಜನರಿಲ್ಲದೆ ಬಿಕೋ ಎನ್ನುತ್ತಿರುವ ಆಲೂರು ರೈಲ್ವೆ ನಿಲ್ದಾಣ. ಸುಸಜ್ಜಿತ ರೈಲ್ವೆ ನಿಲ್ದಾಣವಿದ್ರೂ ನಿಲ್ಲದ ರೈಲುಗಳು. ಸಿಬ್ಬಂದಿ ಸಂಖ್ಯೆ, ಡಬಲ್ ಟ್ರ್ಯಾಕ್ ವ್ಯವಸ್ಥೆ ಇದ್ರೂ ಪ್ರಯೋಜನವಿಲ್ಲ. ಮಲತಾಯಿ ಧೋರಣೆ ತೋರುತ್ತಿರುವ ಶಾಸಕರು, ಅಧಿಕಾರಿಗಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.